ಇನ್ನೊಂದು ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 15,000 ಟೀಚರ್ಸ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಅದಕ್ಕೂ ಕೂಡ ಘಟ್ಟೋತ್ತರ ಅನುಮತಿಯನ್ನು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಕ್ಕೆ, ಸೊ ಅದಕ್ಕೂ ಕೂಡ ಅನುಮತಿಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಸೊ ಇದಲ್ಲದೆ ಕಾರಂಜ ಬಲ್ದಂಡ ಕಾಲುವೆ ಅಲ್ಲಿ ಸುಮಾರು 180 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮತಿಯನ್ನು, ಅದು ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತು. ಅದು ಹಿಂದೆ ನಮ್ಮ ಬೋರ್ಡಲ್ಲೂ ಕೂಡ ನಾವು ಪಾಸ್ ಮಾಡಿದ್ದು, ಅದು ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ ಕಾರಂಜ ಇದರಲ್ಲಿ ಇದು ಬೀದರ್ ಮೈಸೂರು ಜಿಲ್ಲೆ ನಂಜನಗೂಡು ನಗರ ಕಪಿಲಾ ನದಿಗೆ ಅವರು ನಗರದ ವ್ಯಾಪ್ತಿಯಲ್ಲಿ ಕೆಲವು ನೀರು ಇದಾಗ್ತಿತ್ತು, ಅತಿಥಿ ಗೃಹ ಎಲ್ಲ ಸುಮಾರು ಸಮಸ್ಯೆ ಆಗ್ತಿತ್ತು. 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಮುಂಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಮತಿಯನ್ನು ನಮ್ಮ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ನಮ್ಮ ಗವರ್ನರ್ ಸಾಹೇಬರು ಅದಕ್ಕೆ ಇವರು ನಮ್ಮ KPSC ಅಧ್ಯಕ್ಷರು ಅವನ ಅಮಾನತಿನಲ್ಲಿ ಸಸ್ಪೆಂಡ್ ಮಾಡಿದ್ರು. ಅದಕ್ಕೆ ಕೂಡ ನನ್ನ ಕ್ಯಾಬಿನೆಟ್ ಅಲ್ಲಿ ಒತ್ತಿತ್ತು. ಅದಕ್ಕೆ ನಮ್ಮ ಒಪ್ಪಿಗೆಯನ್ನ ಅದನ್ನು ನನ್ನ ಪರಿಶೀಲನೆ ಮಾಡಿ ನೋಡಿದೆ ಏನಿತ್ತು ಅಂತೇಳಿ ಅವರು ಎಲ್ಲ ಬಹಳ ದೀರ್ಘವಾಗಿ ಪರಿಶೀಲನೆ ಮಾಡಿದ್ರು. ಅದು ಸರಿ ಇದೆ ಅನ್ನೋದನ್ನು ನಾನು ಕೂಡ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದೇವೆ. ಸರ್, ಅದು ಕೋರ್ಟ್ ಅಲ್ಲಿ ಅಬ್ಜೆಕ್ಷನ್ ಆದ ಕಾರಣಕ್ಕೋಸ್ಕರ ಕ್ಯಾಬಿನೆಟ್ ಎಂಡಾರ್ಸ್ ಮಾಡಕೊಂಡಿದೆಯಾ? ಏನು ಅವಶ್ಯಕತೆ ಇರಲಿಲ್ಲ. ಅದು ಕಾನೂನಲ್ಲಿ ಯಾವುದೋ ಒಂದು ಕೋರ್ಟ್ ಅಲ್ಲಿ ಒಂದು ಆರ್ಡರ್ಸ್ ಇದೆ, ಬಟ್ ನಾವು ಅದಕ್ಕೆ ನಮ್ದೇನು ಒಪಿನಿಯನ್ ತಿಳಿಸ್ಬಿಟ್ಟು ನಾವು ಸರ್ಕಾರ ಕೋರ್ಟ್ ಇಂದ ತಿಳಿಸ್ತೀವಿ. ಆಮೇಲೆ ಇನ್ನೊಂದು ಲಾಸ್ಟ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಬಹಳ ನಮ್ಮ ಸುಧಾಕರ್ದು ಕನಸಿನ ಒಂದು ಯೋಜನೆ ಇದು. ಜವನಗೊಂಡನ ಹಳ್ಳಿ ಹೋಬಳಿ ಜಲಮಂಡಳಿಯ 116 ಕೆರೆಗಳು ಮತ್ತು ಗಾಯತ್ರಿ ಜಲಾಶಯ ಕುಡಿಯುವ ನೀರಿನ ತುಂಬಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿಪಡಿಸುವ ಕಾಮಗಾರಿ 244 ಕೋಟಿ ರೂಪಾಯಿ ಅದಕ್ಕೆ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಬಹಳ ದಿನದಿಂದ ನನಗೆ ನಮ್ಮ ಸುಧಾಕರ್ ಕೇಳ್ತಾ ಇದ್ರು. ಸೊ ಅದು ಪಾಪ ಇವತ್ತ ಇಲ್ಲ, ನಾವು ಆತನ ಬೇಡಿಕೆಯನ್ನ ಈಡೇರಿಸಬೇಕು ಅಂತೇಳಿ ಸೊ ಈಗ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಅದನ್ನ ತೆಗೆದುಕೊಂಡು ಕೂಡಲೇ ಆ ಕೆಲಸ ತೆಗೆದುಕೊಳ್ಳಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಇದು ದಿಸ್ ಆರ್ ದಿ ಮೇಜರ್ ಡಿಸಿಷನ್ಸ್ ವಿ ಹ್ಯಾವ್ ಟೇಕನ್ ಇನ್ ದಿ ಕ್ಯಾಬಿನೆಟ್. ಅಧಿಕೃತವಾಗಿ ಘೋಷಣೆ ಮತ್ತೆ ಸಪರೇಟ್ ಮಾಡ್ತೀರಾ ಸರ್? ಈ ಬರಪೀಡಿತ ತಾಲೂಕುಗಳನ್ನ ಅಧಿಕೃತ ಖಂಡಿತ ಮಾಡ್ತೀವಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಗೈಡ್ಲೈನ್ಸ್ ಇದೆ, ಅದೆಲ್ಲ ಡ್ರೌಟಿಂಗ್ ರಿಪೋರ್ಟ್ಸ್ ಬರಬೇಕು, ಎಲ್ಲ ಕಂಪ್ಲೀಟ್ ವರದಿ ಬರಬೇಕು. ಏಕೆಂದ್ರೆ ಬಹಳ ಜಾಸ್ತಿ ತಾಲೂಕುಗಳಿದೆ, ಅವ್ರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದೀವಿ. ಫಸ್ಟ್ ಇವತ್ತು ನಾನು ಅವ್ರಿಗೆಲ್ಲ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಹೇಳಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸು ಬರೀ ಬಿಟ್ಸ್ ಅಂಡ್ ಬಿಟ್ಸ್ ಕಟ್ಟಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಅವ್ರಿಗೆ ಮೇಜರ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದು. ಈಗ ನಾವು ಕಳಿಸಿದ್ರೆ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರು ಯಾರು ರಿಪೋರ್ಟ್ ಇಲ್ಲಿ ಬರಲ್ಲ. ಸೊ ಒಟ್ಟಿಗೆ ನಾನು ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಈಗ ಹೇಳಿದ್ದೇನೆ. ನಾನು ಅವ್ರಿಗೆ ಪೇಪರ್ ರಿಪೋರ್ಟ್ ಯಾರು ಒಪ್ಪಲ್ಲ ಅಂತ ಹೇಳಿದ್ದೀನಿ. ಐ ಡೋಂಟ್ ಬಿಲೀವ್ ಇನ್ ಪೇಪರ್. ಕಿವಿಲಿ ನಾನು ಕೇಳಕ್ಕೆ ಇಷ್ಟೆಲ್ಲ ಕಣ್ಣನ್ನು ಮಾತ್ರ ನನ್ನ ನಂಬಿಕೆ. ನಾ ಕಣ್ಣಲ್ಲಿ ನೀವು ನೋಡ್ಕೊಂಡು ಬರಬೇಕು, ಕಣ್ಣಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ವಿಡಿಯೋಗಳೆಲ್ಲ ನೋಡ್ಕೊಂಡು ಮಾಡಿಕೊಂಡು ದಾಖಲೆಗಳು ತೆಗೆದುಕೊಂಡು ಬರಬೇಕು ಅಂತ ಅವ್ರು ಹೇಳಿದ್ದೆ. ಭಾರತ್ ಜೋಡೋ ಆಗಸ್ಟ್ 20 ಉದ್ಘಾಟನೆ ಹೇಳಿದೆ. ಆಗುತ್ತೆ ಭಾರತ್ ಜೋಡೋ ಸಂಘಗಳು ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಹೋಮ್ ಮಿನಿಸ್ಟರ್ ನಮ್ಮ ಈಗ ರೆವಿನ್ಯೂ ಮಿನಿಸ್ಟರ್ ಡೆಪ್ಯೂಟಿ ಸಿಎಂ ಅವರೆಲ್ಲ ಕಂಪ್ಲೀಟ್ ಅದಕ್ಕೆಲ್ಲ ಏನು ಬೇಕು ಎಲ್ಲ SOP ಎಲ್ಲ ಫೈನಲೈಸ್ ಮಾಡಿದ್ದಾರೆ. ಅದೆಲ್ಲ ಮಾರ್ಗದರ್ಶನ ಎಲ್ಲ ಕಂಪ್ಲೀಟ್ ಅವರು ತಿಳಿಸಿದ್ದಾರೆ. ಸೊ ಅವರು ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕು ಅದನ್ನು ವಹಿಸಿದ್ದಾರೆ. ಎಲ್ಲ ಮಾಡೋಣ.